ಕಲಬುರಗಿ ಜಿಲ್ಲೆ ಅದು ದೇಶದೊಳಗ ರಾಜ್ಯದೊಳಗ ಅವಮಾನ ಆಗ್ತಾ ಇದೆ ಅಂತ ಇಲ್ಲಿವರೆಗೆ ಒಂದು ಮಾತು ಬಿಟ್ಟು ಮಾಡ್ತಾ ಇರಲಿಲ್ಲ ದೊರು ಅವ್ರಿಗೆ ನೀವು ನಮಾಜ್ ಮಾಡ್ಲಿಕ್ಕೆ ಬಿಟ್ಟು ಹೋಗಿ ಕೊಲ್ಬೇಕು ಅಂತ ಹೇಳಿದ್ರು. ಆವಾಗ ಆಕ್ರೋಶಗದ ಈ ಕ್ಷಮಾನ ಕೇಳಕ್ತಾ ಇರಲ್ಲ, ಸಮರ್ಥನೆ ಮಾಡ್ಕೊಳಕತ್ತಾರ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಮಾತಾಡಿದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ಒಬ್ಬ ಪ್ರತಿನಿಧಿಗೆ ನೀವು ಮಾತಾಡ್ತಾ ಇನ್ನೂ ಹೆಚ್ಚಿನ ಹೋರಾಟಗಳು, ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗ್ತದ. ಈ ಮೋರ್ಚಾ ಸುಮ್ಮನರು ಮಲ್ಲಿಕಾರ್ಜುನ ಖರ್ಗೆ ಅವರು ಮನೆ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಬೇಗ ನೀವು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ ಜೈನ್ ಚಕ್ರವರ್ತಿ. ಧನ್ಯವಾದಗಳು ಅಶೋಕ್ ಬಗ್ಲಿ ಅವರಿಗೆ. ಈಗ ಮನವಿ ಪತ್ರವನ್ನು ಸಲ್ಲಿಸಬೇಕಾಗಿ ವಿನಂತಿ. ಯಜರ್ ಬಂದಿರ ಏನ್ ಮಾಡ್ತೀರಿ? ಓ ಸರ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಜೈನ್ ಚಕ್ರವರ್ತಿ. ಧನ್ಯವಾದಗಳು ಅಶೋಕ್ ಬಗ್ಲಿ ಅವರಿಗೆ. ಈಗ ಮನವಿ ಪತ್ರವನ್ನು ಇನ್ನೂ ಹೆಚ್ಚಿನ ಹೋರಾಟಗಳು, ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗ್ತದ. ಈ ಮೋರ್ಚಾ ಸುಮ್ಮನೆಗದ ಈ ಕ್ಷಮಾನ ಕೇಳಕ್ತಾ ಇರಲ್ಲ, ಸಮರ್ಥನೆ ಮಾಡ್ಕೊಳಕತ್ತಾರ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಮಾತಾಡಿದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ಒಬ್ಬ ಪ್ರತಿನಿಧಿಗೆ ನೀವು ಮಾತಾಡ್ತಾ. ಇಂದು ಮಹಿಳೆಯರು ಈ ಭಾರತ ದೇಶದಲ್ಲಿ ಎಷ್ಟು ಮುಖ್ಯವೆಂದರೆ, ಇವತ್ತಿನ ದಿನ ಒಂದು ಬಿಲ್ಡಿಂಗ್ ನಿಲ್ಲಬೇಕಾದ್ರೆ ಅದಕ್ಕೆ ಬೇಸ್ಮೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯರ ಸಾಧನೆಯೂ ಅಷ್ಟೇ ಮುಖ್ಯ ಆಗಿರುತ್ತದೆ. ಇವತ್ತಿನ ದಿನ ಮಹಿಳೆಯರು ತಮ್ಮ ಮನೆಯಲ್ಲಾಗಲಿ, ಮಕ್ಕಳು, ಗಂಡ, ಹೊರಗಿನ ಕೆಲಸದಲ್ಲಿಯೂ ಕೂಡ ಅಷ್ಟೇ ಯಶಸ್ವಿಯನ್ನು ಗಳಿಸಿದ್ದಾರೆ. ಅದೇ ಥರ ರಾಜಕೀಯದಲ್ಲಿಯೂ ಕೂಡ ಚುನಾವಣೆ ಬಂದಾಗ ಗ್ರೌಂಡಲ್ಲಿ ಕೆಲಸ ಮಾಡೋರೇ ಮಹಿಳೆಯರು. ಯಾರು ಪುರುಷರು ಹೋಗಿ ಮನೆ ಮನೆಗೆ ಹೋಗಿ ಓಟ್ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಮಹಿಳೆಯರು ಪಾಂಪ್ಲೆಟ್ ಇಟ್ಕೊಂಡು ಪ್ರತಿಯೊಂದು ಮನೆ ಮನೆಗೂ ಹಂಚಿ ನಮಗೆ ಓಟ್ ಹಾಕ್ರಿ, ನಮಗೆ ಓಟ್ ಹಾಕ್ರಿ ಅಂತ ಕೇಳೋರೇ ಮಹಿಳೆಯರಾಗಿರ್ತಾರೆ. ಹಾಗಾಗಿ ಇವತ್ತಿನ ದಿನ ಏನು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಾಗಿತ್ತು, 2003ರಲ್ಲಿ ಮಹಿಳಾ ಮೀಸಲಾತಿ 33% ಕೊಡಬೇಕಾಗಿತ್ತು. ಅದನ್ನು ತಡೆ ಹಿಡಿದು ಇವತ್ತಿನ ದಿನ ಏನು ಲಿಮಿಟೇಷನ್ಗೋಸ್ಕರ ಪ್ರದೇಶಗಳ ಮರುವಿಂಗಡಣೆ ಮಾಡೋಗೋಸ್ಕರ ಮಹಿಳಾ ಮೀಸಲಾತಿ ತಡೆ ಹಿಡಿದಿದ್ದಾರಲ್ಲ ಕೇಂದ್ರ ಸರ್ಕಾರದವರು, ಅವರು ಕೂಡಲೇ ಮೊನ್ನೆ ಪ್ರಧಾನಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ ಆದರೆ ಮಹಿಳಾ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ತರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ.